Good morning, students. Welcome to you all for online class for class 9 science chapter 1 matter in our surroundings. So in the last class we are discussing already about what is an matter. So as we know, matter that occupies some space and it has a mass. Yes. So while knowing the physical nature and the characteristics of the matter, so we classify the matter as a three types, or as we know the three states of matter. So the three states of matter are solid, liquid and gas. So the characteristics of a solid, liquid and gases also we studied in the last class. Now the differences between the three states of matter, solid, liquid and gases. So as we know, solid have a definite shape. ಹೌದಲ್ವಾ? ಸೊ ಈಗ ಇದೊಂದು ಡಸ್ಟರ್ ಇದೆ ಅಂತಂದರೆ ಇದನ್ನು ನಾವು ಸಾಲಿಡ್ ಅಂತ ಹೇಳ್ತೀವಿ. ವೈ? ಬಿಕಾಸ್ ಇಟ್ ಹ್ಯಾಸ್ ಡೆಫಿನೆಟ್ ಶೇಪ್. ಇದಕ್ಕೊಂದೇನೈತಿ, ಒಂದು ಆಕಾರ ಐತಿ. ಹೌದಾ? ಆಮೇಲೆ ಇದಕ್ಕೇನೈತಿ, ಇದ್ರದಂಥ ಒಂದು ತೂಕ ಅಥವಾ ಇದು ಇಷ್ಟು ಸ್ಪೇಸನ್ನು ಅಕ್ಯುಪೈ ಮಾಡೋಂಥದ್ದು ಒಂದು ಇದಕ್ಕೆ ಕೆಪಾಸಿಟಿ ಇರುತ್ತೆ. ಹೌದಾ? ಇದಕ್ಕೆ ಒಂದು ಡೆಫಿನೆಟ್ ಆದಂಥ ಒಂದು ವ್ಯಾಲ್ಯೂಮ್ ಇರುತ್ತೆ. ಸೊ ಬಟ್ ಇನ್ ಲಿಕ್ವಿಡ್, ಸೊ ಲಿಕ್ವಿಡ್ ಏನಂತಂದ್ರೆ ದೇ ಹ್ಯಾವ್ ನೋ ಡೆಫಿನೆಟ್ ಶೇಪ್ ಆ್ಯಂಡ್ ಲಿಕ್ವಿಡ್ ಅಟೈನ್ಸ್ ದ ಶೇಪ್ ಆಫ್ ದ ಕಂಟೈನರ್. ಎಸ್. ಸೊ ನಾವು ನೀರನ್ನು ಒಂದು ವಾಟರ್ ಬಾಟಲಲ್ಲಿ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಆ ವಾಟರ್ ಬಾಟಲ್ನ ಶೇಪನ್ನು ಏನು ಮಾಡುತ್ತೆ ಅಂದರೆ ನೀರು ಅಕ್ವೈರ್ ಮಾಡುತ್ತೆ. ಒಂದು ಬಕೆಟ್ನಲ್ಲಿ ಹಾಕಿದರೆ ಇಟ್ ಟೇಕ್ ಅ ಶೇಪ್ ಆಫ್ ದ ಬಕೆಟ್. ಸೊ ಒಂದು ಟ್ಯಾಂಕ್ನಲ್ಲಿ ಹಾಕಿದರೆ ಆ ಟ್ಯಾಂಕಿನ ಶೇಪನ್ನು ಇದೇನು ಮಾಡುತ್ತೆ, ಅಕ್ಯುಪೈ ಮಾಡುತ್ತೆ. ಸೊ ಲಿಕ್ವಿಡ್ಗಳಿಗೆ ಏನಿಲ್ಲ ಅಂತಂದರೆ ಅದಕ್ಕೆ ಅದರದೇ ಆದಂಥ ಒಂದು ಡೆಫಿನೆಟ್ ಶೇಪ್ ಇಲ್ಲ, ಆಕಾರ ಇಲ್ಲ. ಬಟ್ ಅದನ್ನು ನಾವು ಎದರಲ್ಲಿ ಸ್ಟೋರ್ ಮಾಡ್ತೀವಿ, ಆ ಒಂದು ಕಂಟೈನರ್ ಏನಿರುತ್ತೆ ಅದರ ಒಂದು ಆಕಾರವನ್ನು ಅದು ಪಡ್ಕೊಳ್ಳುತ್ತೆ. ಆ್ಯಂಡ್ ಗ್ಯಾಸಸ್, ಸೊ ಗ್ಯಾಸಸ್ ಹ್ಯಾವ್ ನೈದರ್ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ವ್ಯಾಲ್ಯೂಮ್. ಸೊ ಆಸ್ ವಿ ನೋ, ಗ್ಯಾಸಸ್ಗಳಿಗೆ ಏನಿಲ್ಲ ಅಂತಂದರೆ ಯಾವುದೇ ಒಂದು ಡೆಫಿನೆಟ್ ಶೇಪ್ ಅನ್ನೋದಿಲ್ಲ. ಉದಾಹರಣೆ ಹೇಳಬೇಕಂದ್ರೆ ಆಕ್ಸಿಜನ್ ನಾವು ಬ್ರೀತ್ ಮಾಡ್ತೀವಲ್ವಾ, ಸೊ ಆ ಆಕ್ಸಿಜನ್ಗೆ ಏನಾದರೂ ಡೆಫಿನೆಟಾಗಿ ಶೇಪ್ ಇದೆಯಾ? ಅದು ನಮಗೆ ಕಾಣಿಸುತ್ತಾ? ಇಲ್ಲ. ಬಟ್ ಆದರೂ ಕೂಡ ಏನಂತಂದ್ರೆ ಅವುಗಳೇನಂತಂದ್ರೆ ಒಂದು ಸ್ಥಳವನ್ನು ಏನು ಮಾಡ್ತಾವೆ ಅಂತಂದ್ರೆ, ಅಥವಾ ಒಂದು ಎಲ್ಲ ಜಾಗದಲ್ಲೂ ಏನಾಗ್ತದೆ, ಕಂಟಿನ್ಯೂಸ್ ಆಗಿ ಮೂವ್ ಆಗ್ತಾ ಇರ್ತಾವೆ. ಹೌದು? ಸೊ ಗ್ಯಾಸಸ್ ಹ್ಯಾವ್ ನೋ ಡೆಫಿನೆಟ್ ಶೇಪ್ ಆ್ಯಂಡ್ ಡೆಫಿನೆಟ್ ವ್ಯಾಲ್ಯೂಮ್. ಅದಕ್ಕೆ ಯಾವುದೇ ಒಂದು ತೂಕ ಇಲ್ಲ, ಮತ್ತು ಅದಕ್ಕೆ ಏನಾದರೂ ಒಂದೇ ಸ್ಥಳದಲ್ಲಿ ಏನಂತಂದ್ರೆ ಕುತ್ಕೊಳ್ಳೋ ಹಂಗೆ ಅದಕ್ಕೆ ಏನಾಗಿಲ್ಲ, ಡೆಫಿನೆಟ್ ಆದಂಥ ಒಂದು ವ್ಯಾಲ್ಯೂಮ್ ಇಲ್ಲ. ಸೊ ನೆಕ್ಸ್ಟ್, ಇನ್ಕಾಂಪ್ರೆಸಿಬಲ್. ಸೊ ಆಸ್ ವಿ ನೋ ದ ಗ್ಯಾಸಸ್ ಆರ್ not easy to compress it. So here I take a duster. Is possible to compress? ಸೊ ನಾವು ಎಷ್ಟೇ ಇದ್ರ ಮೇಲೆ ಪ್ರೆಷರ್ ಹಾಕಿದ್ರು ಅಥವಾ ಭಾಳ ವಜ್ಜೆ ಹಾಕಿ ಒತ್ತಿದ್ರು ಕೂಡ ಏನಾಗಿಲ್ಲ ಅಂತಂದರೆ ಇದು ಕಾಂಪ್ರೆಸ್ ಆಗೋದಿಲ್ಲ. ಬಟ್ ಆ್ಯಸ್ ಕಂಪೇರ್ ಟು ಲಿಕ್ವಿಡ್ಸ್, ಸೊ ಲಿಕ್ವಿಡನ್ನು ನಾವೇನು ಮಾಡ್ಬೋದು ಅಂತಂದರೆ ಒಂದು ಸ್ಮಾಲರ್ ಎಕ್ಸ್ಟೆಂಟ್ವರೆಗೂ, ಒಂದು ಹಂತದವರೆಗೂ ನಾವೇನು ಮಾಡ್ಬೋದು, ಲಿಕ್ವಿಡನ್ನು ಕಾಂಪ್ರೆಸ್ ಮಾಡ್ಬೋದು. ಆ್ಯಂಡ್ ಗ್ಯಾಸಸ್ ಆರ್ ಹೈಲಿ ಕಾಂಪ್ರೆಸಬಲ್. ಸೊ ಆಸ್ ವಿ ನೋ, ಸೊ ನಾವು ಮನೇಲಿ ಉಪಯೋಗ ಮಾಡ್ತಕ್ಕಂತಹ ಸಿಲಿಂಡರ್, ಗ್ಯಾಸ್ ಸಿಲಿಂಡರ್, LPG ಸಿಲಿಂಡರ್ ಅಂತ ಹೇಳ್ತೀವಲ್ವ, ಸೊ ಅದರೊಳಗೆ ಏನು ಮಾಡಿರ್ತಾರೆ ಅಂದ್ರೆ ಗ್ಯಾಸಸ್ಸನ್ನು ಏನು ಮಾಡ್ತಾರೆ, ಕಾಂಪ್ರೆಸ್ ಮಾಡಿ 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 ಏನು ಮಾಡ್ತಾರೆ, ಆ ಒಂದು ಸಿಲಿಂಡ್ರಲ್ಲಿ ಫಿಲ್ಅಪ್ ಮಾಡ್ತಾರೆ. ಹೌದಾ? ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ ಗ್ಯಾಸಸ್ ಆರ್ ಹೈಲಿ ಕಾಂಪ್ರೆಸಬಲ್. ನಾವು ಅದನ್ನು ಏನು ಮಾಡ್ಬೋದು, ಜಾಸ್ತಿ ಕಾಂಪ್ರೆಸ್ಸನ್ನು ಮಾಡಬಹುದು. ಸೊ ದೇರ್ ಈಸ್ ಅ ಲಿಟಲ್ ಸ್ಪೇಸ್ ಬಿಟ್ವೀನ್ ದ ಪಾರ್ಟಿಕಲ್ಸ್ ಆಫ್ ಅ ಸಾಲಿಡ್. ಸೊ ಸಾಲಿಡ್ಗಳ ಮಧ್ಯೆ ಏನು ಅಂತಂದರೆ ಸ್ಪೇಸ್ ಏನಿರುತ್ತೆ, ಕಡಿಮೆ ಇರುತ್ತೆ. ಹೌದಾ? ಸೊ ಈಗ ಇಲ್ಲೊಂದು ಸಾಲಿಡ್ ಇದೆ ಅಂತಂದ್ರೆ ಇವುಗಳ ಒಳಗಿರ್ತಕ್ಕಂಥ ಪಾರ್ಟಿಕಲ್ಸ್ಗಳು. ಸೊ ಪಾರ್ಟಿಕಲ್ಸ್ ಅಂತಂದ್ರೆ ನಮ್ಗೆ ಗೊತ್ತೈತಿ ಏನಂದ್ರೆ ಅದನ್ನು ಕೊನೆವರೆಗೂ ಎಲ್ಲಿವರೆಗೂ ಅಂತಂದರೆ ಅದನ್ನು ಮತ್ತೆ ಬ್ರೇಕಪ್ ಮಾಡೋಕ್ಕಾಗೋದಿಲ್ಲ. ಆ ಒಂದು ಸ್ಟೇಜಿಗೆ ನಾವಂತ ಹೇಳ್ತೀವಿ ಅಂದರೆ ಪಾರ್ಟಿಕಲ್ಸ್ ಅಂತ ಹೇಳ್ತೀವಲ್ವ. ಸೊ ಇದರಲ್ಲಿ ಸಾಲಿಡ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳನ್ನ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ಇಲ್ಲಿ ಇವುಗಳ ಮಧ್ಯೆ ಪ್ಲೇಸ್ ಅಂದರೆ ಸ್ಥಳ ಅಲ್ಲೇನು ಇಲ್ಲ. ಆ್ಯಸ್ ಕಂಪೇರ್ ಟು ಸಾಲಿಡ್ಸ್, ದ ಪಾರ್ಟಿಕಲ್ಸ್ ಹ್ಯಾವ್ ಅ ಗ್ರೇಟರ್ ಸ್ಪೇಸ್. ಸೊ ಇನ್ ಲಿಕ್ವಿಡ್, ಸೊ ಇವುಗಳ ಮಧ್ಯೆ ಏನಿರುತ್ತೆ ಅಂದರೆ ಜಾಸ್ತಿ ಸ್ಥಳ ಇರುತ್ತೆ. ಹೌದಾ? ಸೊ ಆ್ಯಸ್ ಕಂಪೇರ್ ಟು ಗ್ಯಾಸಸ್, ಸೊ ಗ್ಯಾಸಸ್ಗಳ ಮಧ್ಯೆ ಏನಂತಂದರೆ ಅವು ಏನಂತಂದರೆ ರ್ಯಾಂಡಮ್ಲಿ ಏನಾಗ್ತಿರ್ತವೆ, ಮೂವ್ ಆಗ್ತಾ ಇರ್ತವೆ. ಅವುಗಳಿಗೆ ಏನು ಅಂತಂದರೆ ಇಷ್ಟೇ ಪ್ಲೇಸ್ ಇರಬೇಕು, ಅವುಗಳ ಮಧ್ಯೆ ಸ್ಥಳಾವಕಾಶ ಇಲ್ಲ ಅಂತಂದರೆ ಇಲ್ವೇ ಇಲ್ಲ. ಸೊ ಅವುಗಳು ಏನಂತಂದರೆ ಫ್ರೀಯಾಗಿ ಮೂವ್ ಆಗ್ತಾ ಇರ್ತವೆ. ಹೌದಾ? ಸೊ ಇಲ್ಲೇನಂತಂದರೆ
ಈ ಒಂದು ಸ್ಪೇಸ್ ಜಾಸ್ತಿ ಇತ್ತು ಅಂದರೆ ಅವುಗಳನ್ನ ಏನು ಮಾಡೋಕ್ಕಾಗಿಲ್ಲ ಅಂತಂದರೆ ನಮಗೆ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ. ದ ಪಾರ್ಟಿಕಲ್ಸ್ ಅಟ್ರಾಕ್ಟ್ ಈಚ್ ಅದರ್ ವೆರಿ ಸ್ಟ್ರಾಂಗ್ಲಿ. ಸೊ ನಾವು ಸಾಲಿಡ್ನಲ್ಲಿ ನೋಡಿದಾಗ ಏನಾಗುತ್ತೆ ಅಂದರೆ ಒಂದಕ್ಕೊಂದು ಅದ್ರ ಒಳಗಿರ್ತಕ್ಕಂಥ ಪಾರ್ಟಿಕಲ್ಸ್ಗಳ ಮಧ್ಯೆ ಒಂದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಆ್ಯಂಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಲೆಸ್ ದ್ಯಾನ್ ದ ಸಾಲಿಡ್ ಪಾರ್ಟಿಕಲ್ಸ್. ಇವುಗಳ ಮಧ್ಯೆ ಏನಿರುತ್ತೆ ಅಂದರೆ ಆ ಒಂದು ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಇರುತ್ತೆ. ಆ್ಯಂಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಲೀಸ್ಟ್. ಸೊ ಗ್ಯಾಸಸ್ಗಳ ಮಧ್ಯೆ ಏನಾಗಿರುತ್ತೆ ಅಂದರೆ ಅವುಗಳಲ್ಲಿ ಮೊದಲೇ ಏನಾಗಿಲ್ಲ ಸ್ಪೇಸ್, ಹೌದಾ, ಒಂದಕ್ಕೊಂದು ಪಾರ್ಟಿಕಲ್ ಮಧ್ಯೆ ಸ್ಪೇಸ್ ಇರದೇ ಇರೋದಕ್ಕೆ ಏನಾಗುತ್ತೆ ಅಂದರೆ ಅವುಗಳ ಮಧ್ಯೆ ಏನಾಗುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಡಿಮೆ ಆಗುತ್ತೆ. ಸೊ ಅವುಗಳ ಮಧ್ಯೆ ಸ್ಥಳಾವಕಾಶ ಇದ್ದಾಗ ಏನಾಗುತ್ತೆ ಅವುಗಳು ಒಂದು ಕಡೆ ಕಾನ್ಸ್ಟೆಂಟಾಗಿ ಕೂಡೋದಕ್ಕೆ ಆಗುತ್ತೆ. ಬಟ್ ಜಾಸ್ತಿ ಸ್ಥಳಾವಕಾಶ ಇತ್ತಂದ್ರೆ ಏನಾಗುತ್ತೆ ಅಂದರೆ ನೀರು, ಈಗ ಉದಾಹರಣೆ ನೀರು ಹೇಳ್ತೀವಲ್ವ, ಸೊ ನೀರನ್ನು ನೀವು ಕೆಳಗೆ ಹಾಕಿದ್ರೆ ಅಂದ್ರೆ ಅದೇನಾಗುತ್ತೆ ಹರಿದು ಹೋಗ್ಬಿಡುತ್ತೆ. ಸೊ ದ ಸ್ಪೇಸ್ ಈಸ್ ಮೋರ್, ದ ವಿಲ್ ಬಿ ಫ್ಲೂಯಿಡಿಟಿ. ಅವು ಏನಾಗ್ತಂದ್ರೆ ನೀರು ಹರಿಯೋದಕ್ಕೆ ಫ್ಲೋಯಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇನ್ನು ಗಾಳಿ ಅಂತ ಏನಾಗುತ್ತೆ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಲೆಸ್. ಸೊ ಅಟ್ರಾಕ್ಷನ್ ಕಡಿಮೆ ಇದ್ದಾಗ ಕೂಡ ಏನಾಗುತ್ತೆ ಅಂದರೆ ಅವುಗಳನ್ನ ನಾವೇನು ಮಾಡ್ಬೋದು ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಫೋರ್ಸ್ ಜಾಸ್ತಿ ಇದ್ದಾಗ ಏನಾಗುತ್ತೆ ನಾವು ಒಂದು ಕುರ್ಚಿ ಮುರಿಬೇಕಾದ್ರೆ ಅಥವಾ ಒಂದು ಡಸ್ಟರ್ನ ಮುರಿಬೇಕಾದ್ರೆ ಒಂದು ಕಲ್ಲನ್ನು ಹೊಡಿಬೇಕಾದ್ರೂ ಏನಾಗುತ್ತೆ ನಾವಲ್ಲಿ ಜಾಸ್ತಿ ಫೋರ್ಸನ್ನು ಅಪ್ಲೈ ಮಾಡ್ತೀವಿ, ಹೌದಾ. ಸೊ ಈಗ ಇದು ಚಾಕ್ ಪೀಸ್ ಇದೆ, ಇದನ್ನು ನಾವು ಬ್ರೇಕ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಇದಕ್ಕೆ ಆದಂಥ ಒಂದು ಫೋರ್ಸನ್ನು ನಾನು ಅಪ್ಲೈ ಮಾಡಿದಾಗ ಏನಾಗುತ್ತೆ ಬ್ರೇಕ್ ಮಾಡೋಕ್ಕಾಗುತ್ತೆ, ಹೌದಾ. ಸೊ ಎಲ್ಲ ವಸ್ತುಗಳಿಗೆ ಏನಂತಂದರೆ ಅದರದ್ದೇ ಆದಂಥ ಒಂದು ಬಾಂಡಿಂಗ್ ಯಾವ ರೀತಿ ಇರುತ್ತೆ, ಫೋರ್ಸ್ ಆಫ್ ಅಟ್ರಾಕ್ಷನ್ಗಳ ವಸ್ತುಗಳ ನಡುವೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಮೇಲೆ ಏನಾಗುತ್ತೆ ಅದನ್ನು ಬ್ರೋಕನ್ ಅಂದರೆ ಅದನ್ನು ನಾವು ಬ್ರೇಕ್ ಮಾಡ್ಬೋದು. ಸೊ ಇನ್ನು ಸಾಲಿಡ್ಸ್ ಒಳಗೆ ಏನಾಗ್ತದೆ ಅಂದರೆ ಪಾರ್ಟಿಕಲ್ಸ್ ಕೆನಾಟ್ ಮೂವ್ ಫ್ರೀಲಿ. ಸೊ ಇದ್ರೊಳಗೆ ಸ್ಪೇಸ್ ಇಲ್ಲದೆ ಇರೋ ಕಾರಣ ಏನಾಗುತ್ತೆ ಅಂದರೆ, ಹೌದಾ, ಇಲ್ಲಿ ನಾವು ನೋಡಿದಾಗೆ ಪಾರ್ಟಿಕಲ್ಸ್ಗಳ ಮಧ್ಯೆ ಸ್ಪೇಸ್ ಇಲ್ಲ. ಸೊ ಸ್ಪೇಸ್ ಇಲ್ಲ ಅಂದಾಗ ಏನಾಗುತ್ತೆ ಅವುಗಳು ಮೂಮೆಂಟ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಸೊ ಇಲ್ಲೇನಾಗುತ್ತೆ ಪಾರ್ಟಿಕಲ್ಸ್ಗಳ ಮಧ್ಯೆ ಮೂಮೆಂಟ್ ಇರೋದಿಲ್ಲ, ಕೆನಾಟ್ ಮೂವ್ ಫ್ರೀಲಿ. ಬಟ್ ಇನ್ನು ಲಿಕ್ವಿಡ್ಸ್ ಇವುಗಳ ಮಧ್ಯೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ಏನಾಗ್ತದೆ ಇವೇನಾಗ್ತಂದರೆ ಈಸಿಯಾಗಿ ಮೂವ್ ಆಗ್ತಾ ಇರ್ತವೆ. ಆ್ಯಂಡ್ ಆ್ಯಸ್ ಕಂಪೇರ್ ಟು ಗ್ಯಾಸ್, ಸೊ ಗ್ಯಾಸ್ ಒಳಗೆ ಏನಾಗ್ತಾವೆ ಅಂದರೆ ಪಾರ್ಟಿಕಲ್ಸ್ಗಳು ಕಂಟಿನ್ಯೂಸ್ ಆಗಿ ಏನಾಗ್ತಾವೆ ಅಂದರೆ ಮೂಮೆಂಟ್ನಲ್ಲಿ ಇದ್ದೇ ಇರ್ತವೆ. ಸೊ ವೈಲ್ ನೋಯಿಂಗ್ ದ ಡಿಫ್ರೆನ್ಸಸ್ ಬಿಟ್ವೀನ್ ದ 3 states of matter, next is a effect of change of temperature. So is it change the state of matter or it affects some to the states of matter? Yes. So temperature ಇದ್ದಾಗ ಏನಾಗುತ್ತೆ ಅಂದರೆ ಮ್ಯಾಟರ್ನಲ್ಲೂ ಕೂಡ ನಾವೇನು ಮಾಡ್ಬೋದು ಅಂತಂದ್ರೆ ಒಂದು ಫಾರ್ಮಿಂದ ಒಂದು ಸ್ಟೇಟ್ ಆಫ್ ಮ್ಯಾಟರ್ನಿಂದ ನಾವು ಅದನ್ನು ಇನ್ನೊಂದು ಸ್ಟೇಟ್ ಆಫ್ ಮ್ಯಾಟರ್ಗೆ ಕನ್ವರ್ಟ್ ಮಾಡೋದಕ್ಕೆ ನಮಗೇನಂದರೆ ಟೆಂಪ್ರೇಚರ್ ಏನಾಗುತ್ತೆ ಅತಿ ಮುಖ್ಯ ಆಗುತ್ತೆ. ಸೊ ಮ್ಯಾಟರ್ ಕ್ಯಾನ್ ಚೇಂಜ್ ಇಟ್ಸ್ ಸ್ಟೇಟ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಸೊ ಉದಾಹರಣೆ ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್ ಐಸ್ ಇರ್ತೈತಿ ಅಲ್ವಾ. ಸೊ ಐಸನ್ನ ನಾವೇನು ಮಾಡ್ಬೋದು ನಾರ್ಮಲ್ ಟೆಂಪ್ರೇಚರ್ ತೊಗೊಂಡು ಬಂದಾಗ ಅದೇನಾಗುತ್ತೆ ಅಂದರೆ ಮೆಲ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಐಸ್ ಕನ್ವರ್ಟಿಂಗ್ ಇನ್ ಟು ಅ ಲಿಕ್ವಿಡ್ ಸ್ಟೇಟ್. ಐಸ್ ಏನಾಯ್ತು ಅಲ್ಲಿ ನೀರಾಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆಯಿತು. ಸೊ ಅದೇ ನೀರನ್ನು ನಾವು ಹೊಳ್ಳಿ ಇನ್ನೂ ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಮಾಡಿ ಇಟ್ಟಾಗ ಏನಾಗುತ್ತದು ಅದು ಮತ್ತೆ ನೀರು ಕುದೀತಾ ಏನಾಗುತ್ತೆ ಅಂದರೆ ಬಾಯ್ಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ಕುದೀತಾ ಏನಾಗುತ್ತೆ ನೀರು ಆವಿ ಆಗುತ್ತೆ, ಹೌದಲ್ವಾ. ಸೊ ಅಂದರೆ ನೀರು ಇದ್ದಿದ್ದೇನಾಯ್ತು ಅಂದ್ರಲ್ಲಿ ಆವಿಕರಣ ಆಯಿತು, ನೀರೇನಲ್ಲಿ ಇವಾಪ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು, ವೆಪರೈಜೇಷನ್ ಆಗಿ ಏನಾಗುತ್ತೆ ಅದೇ ವೇಪರ್ಸನ್ನು ನಾವು ಕಲೆಕ್ಟ್ ಮಾಡಿ ಅಗೇನ್ ಮತ್ತೇನು ಮಾಡ್ಬೋದು ಅಂತಂದ್ರೆ ಕೂಲ್ ಮಾಡಿದ್ವಿ ಆರಿಸಿದ್ವಿ ಅಂತಂದ್ರೆ ಅದು ಮತ್ತೇನಾಗುತ್ತೆ ಲಿಕ್ವಿಡ್ ಆಗುತ್ತೆ. ಅದೇ ಲಿಕ್ವಿಡನ್ನು ನಾವು ಹೊಳ್ಳಿ ಐಸ್ ಮಾಡಿದರೆ ಫ್ರೀಸ್ ಮಾಡಲಿಕ್ಕೆ ಇಟ್ಟರೆ ಏನಾಗುತ್ತೆ ಅಂದ್ರೆ ಅದು ಅಗೇನ್ ಇಟ್ ಕನ್ವರ್ಟ್ಸ್ ಟು ಅ ಸಾಲಿಡ್ ಸ್ಟೇಟ್. ಸೊ ಇದು ಎಲ್ಲದಕ್ಕೂ ಮೇನ್ ಕಾರಣ ಏನು ಅಂತಂದರೆ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಯಿತು ಅಂದರೆ ಏನಾಗುತ್ತೆ ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಅದೇ ಟೆಂಪ್ರೇಚರ್ ಡಿಕ್ರೀಸ್ ಆಗ್ತಾ ಬಂತು ಅಂದರೆ ಸೊ ಅಗೇನ್ ಗ್ಯಾಸ್ ಗೋಸ್ ಟು ಅ ಲಿಕ್ವಿಡ್ ಟು ಅ or it converts to a solid state. So mean increasing in the temperature solids the kinetic energy of the particles increases. So temperature ಯಾವಾಗ ಹೆಚ್ಚಾಗುತ್ತೆ ಅವಾಗ ಏನಾಗುತ್ತೆ ಸಾಲಿಡ್ನಲ್ಲಿ ಇರ್ತಕ್ಕಂಥ ಪಾರ್ಟಿಕಲ್ಸ್ಗಳ ಮಧ್ಯೆ ಇರ್ತಕ್ಕಂಥ ಮೂಮೆಂಟ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ತೀವಲ್ವ ಅದು ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ, ಹೌದಾ. ಸೊ ಕೈನೆಟಿಕ್ ಎನರ್ಜಿ ಹೆಚ್ಚಾಗ್ತದಂಗೆಲ್ಲ ದ ಪಾಸಿಬಿಲಿಟಿ ಆಫ್ ಅ
one state of matter to another form of a state is easy. So temperature is also affect the kinetic energy. Means ಇದು ಒಂದು ಪಾರ್ಟಿಕಲ್ ಒಳಗೆ ಟೆಂಪ್ರೇಚರ್ ನಾವು ಹೆಚ್ಚು ಮಾಡ್ತಾ ಹೋದ್ವಿ ಅಂತಂದ್ರೆ ಅವಾಗ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಇನ್ನೂ ಫಾಸ್ಟಾಗಿ ಆಗುತ್ತೆ. ಸೊ ಡ್ಯೂ ಟು ಕೈನೆಟಿಕ್ ಎನರ್ಜಿ ಪಾರ್ಟಿಕಲ್ಸ್ ಸ್ಟಾರ್ಟ್ ವೈಬ್ರೇಟಿಂಗ್ ವಿತ್ ದ ಸ್ಪೀಡ್. ಸೊ ಹೆಚ್ಚು ಟೆಂಪ್ರೇಚರನ್ನು ನಾವು ಕೊಟ್ಟಿವಿ ಅಂತಂದ್ರೆ ಇರುತ್ತೆ, ಅದರಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳು ಏನಾಗ್ತವೆ, ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಯಾವಾಗ ಐಸ್ ಇರೋದು ನೀರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ, ಹೌದಾ, ಐಸ್ ಕನ್ವರ್ಟಿಂಗ್ ಇನ್ ಟು ಲಿಕ್ವಿಡ್, ಸೊ ದ್ಯಾಟ್ ಈಸ್ ಅ ಮೆಲ್ಟಿಂಗ್ ಪಾಯಿಂಟ್. ಸೊ we should know what is melting point. Melting point means the conversion of a ice to a water or a solid to a liquid state. So that is a melting point of the ಥಿಂಗ್. ಹೌದಾ, ನಾವು ಯಾವುದಾದ್ರೂ ಒಂದು ವಸ್ತುನ ತೊಗೊಂಡು ಅದನ್ನು ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಮಾಡಲಿಕ್ಕೆ ಇಟ್ವಿ ಅಂತಂದ್ರೆ ಅದು ಯಾವಾಗ ಮೆಲ್ಟ್ ಆಗುತ್ತೆ, ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಒಂದು ಪಾಯಿಂಟನ್ನು ನಾವೇನು ಹೇಳ್ತೀವಿ ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಈಗ ನಾವಿಲ್ಲಿ ಐಸ್ ತೊಗೊಂಡಿದ್ವಿ ಅಂತಂದ್ರೆ, ಹೌದಾ, ಸೊ ಐಸ್ ಏನಾಗುತ್ತೆ ಅಂದ್ರೆ ನಾರ್ಮಲ್ ಟೆಂಪ್ರೇಚರ್, ನಾವು ಅದನ್ನು ನಾರ್ಮಲ್ 0 ಡಿಗ್ರಿ ಸೆಲ್ಸಿಯಸ್ಗೆ ಟೆಂಪ್ರೇಚರ್ ತೊಗೊಂಡು ಬಂದಿಟ್ವಿ ಅಂತಂದ್ರೆ ಅದೇನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಟು ಮೆಲ್ಟ್, ಅಂದರೆ ಐಸ್ ಇರೋದು ನೀರಾಗಿ ಕರಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೇ ನಾವೇನು ಹೇಳ್ತೀವಿ ಅಂದ್ರೆ ವಿ ಸ್ಟೇಟ್ ಇಟ್ ಇನ್ ಅ ಕೆಲ್ವಿನ್. ಹೌದಾ, ಸೊ ಟೆಂಪ್ರೇಚರ್ನ ನಾವೇನು ಮಾಡ್ಬೋದು, ಡಿಗ್ರಿ ಸೆಲ್ಸಿಯಸ್ನಲ್ಲೂ ಮೆಜರ್ ಮಾಡ್ತೀವಿ, ಕೆಲ್ವಿನ್ನಲ್ಲೂ ಕೂಡ ಮೆಜರ್ ಮಾಡ್ತೀವಿ. ಸೊ 0 ಡಿಗ್ರಿ ಸೆಲ್ಸಿಯಸ್, ಸೊ 273.16 ಕೆಲ್ವಿನ್ ಆರ್ 273 ಕೆಲ್ವಿನ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಇದನ್ನು ರೌಂಡ್ ಆಫ್ ಮಾಡ್ಕೋತೀವಿ. ಹೌದಾ, ಸೊ 273 ಕೆಲ್ವಿನ್. ಸೊ ನಾವು ಯಾವುದೋ ಒಂದು ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟನ್ನು ಹೇಳಬೇಕಾಯ್ತಂದ್ರೆ ಅದಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಏನು ಮಾಡ್ತೀವಿ, 273ನ ಆ್ಯಡ್ ಮಾಡ್ತೀವಿ. ಅದನ್ನು ನಾವು ಕೆಲ್ವಿನಲ್ಲಿ ಹೇಳಬೇಕಾತಂದ್ರೆ ಏನು ಮಾಡ್ತೀವಿ, ಅದನ್ನು ಸಬ್ಟ್ರಾಕ್ಟ್ ಮಾಡ್ಕೊಂಡು ನಾವೇನು ಮಾಡ್ತೀವಿ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಇದನ್ನು ಕೆಲ್ವಿನಿಗೆ ಕನ್ವರ್ಟ್ ಮಾಡ್ತೀವಿ, ಕೆಲ್ವಿನ್ ಇರೋದನ್ನು ಡಿಗ್ರಿ ಸೆಲ್ಸಿಯಸ್ಗೆ ಕನ್ವರ್ಟ್ ಮಾಡ್ಬೋದು. ಸೊ ಹಿಯರ್ ಇಫ್ ಇಟ್ ಈಸ್ 25 ಡಿಗ್ರಿ ಸೆಲ್ಸಿಯಸ್ ಐತೆ, ಹೌದಾ, ಇದನ್ನು ನಾವು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಏನು ಮಾಡ್ತೀವಿ, ಇದಕ್ಕೆ 25 + 273 ಕೆಲ್ವಿನನ್ನು ಆ್ಯಡ್ ಮಾಡಿದ್ವಿ ಅಂತಂದರೆ ಎಷ್ಟಾಗುತ್ತೆ ನೋಡಿ, 273 + 25, ಸೊ ಇಟ್ ಈಸ್ 892, ಸೊ ಇಟ್ ಈಸ್ 298 ಕೆಲ್ವಿನ್. ಹೌದಾ, ಸೊ ದಿಸ್ ಈಸ್ ಅ ಕನ್ವರ್ಷನ್ ಆಫ್ ಅ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್. ಸೊ ಅಗೇನ್ ಇದನ್ನು ನಾವು ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕು, ಡಿಗ್ರಿ ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ಅಗೇನ್ ಸಬ್ಟ್ರಾಕ್ಟ್ ದಿಸ್ ವಿತ್ 273. ಸೊ ಮತ್ತೆ 273 ಜೊತೆಗೆ ನಾವು ಇದನ್ನು ಸಬ್ಟ್ರಾಕ್ಷನ್ ಮಾಡಿದ್ವಿ ಅಂತಂದರೆ ಅಗೇನ್ ವಿ ಗೆಟ್ ಇಟ್ ಇನ್ ಅ ಡಿಗ್ರಿ ಸೆಲ್ಸಿಯಸ್. ಸೊ ನಾವು ಯಾವುದೇ ಒಂದು ವಸ್ತುವಿನ ಟೆಂಪ್ರೇಚರನ್ನು ಡಿಗ್ರಿ ಸೆಲ್ಸಿಯಸ್ನಲ್ಲಿತ್ತು ಅಂದರೆ ಕೆಲ್ವಿನಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ತೀವಿ 273ನ. ಅದೇ ಕೆಲ್ವಿನಲ್ಲಿ ಇರೋದನ್ನು ಆಲ್ರೆಡಿ ಡಿಗ್ರಿ ಸೆಲ್ಸಿಯಸ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ 273 ಜೊತೆಗೆ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕನ್ವರ್ಟ್ ಮಾಡ್ಬೋದು. ಅಗೇನ್ ಈಗ ನಮಗೇನಾಯ್ತು, ಮೆಲ್ಟಿಂಗ್ ಪಾಯಿಂಟ್ ಅಂತ ಗೊತ್ತಾಯ್ತು. ಅಗೇನ್ ನಾವೀಗೇನು ಮಾಡ್ಬೋದು ಅಂತಂದ್ರೆ ಕನ್ವರ್ಷನ್ ಆಫ್ ವಾಟರ್ ಟು ವಾಟರ್ ವೇಪರ್ಸ್. ಸೊ ಇದನ್ನು ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಟೆಂಪ್ರೇಚರ್ನ ಜಾಸ್ತಿ ಮಾಡಬೇಕು. ಹೌದಾ, ಒಂದು ಕಂಟೈನರಲ್ಲಿ ನಾವು ಒಂದು ನೀರನ್ನು ಹಾಕಿ ಅದನ್ನು ಬಿಸಿ ಮಾಡೋಕೆ ಇಟ್ವಿ ಅಂತಂದರೆ ಟೆಂಪ್ರೇಚರ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ನೀರು ಬಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ, ಸೊ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಈಸ್ 100 ಡಿಗ್ರಿ ಸೆಲ್ಸಿಯಸ್. ಸೊ ನಾವು ಟೆಂಪ್ರೇಚರ್ನ ನೋಟ್ ಡೌನ್ ಮಾಡ್ತಾ ಹೋದ್ವಿ ಅಂತಂದ್ರೆ ಆಟ್ 100 ಡಿಗ್ರಿ ಸೆಲ್ಸಿಯಸ್ ಪಾಯಿಂಟ್ನಲ್ಲಿ ಏನಾಗುತ್ತೆ ಅಂದರೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನಾವು ಹೇಳ್ತೀವಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್. ಸೊ ಆಟ್ ದ ಪಾಯಿಂಟ್ ವಿಚ್ ವಾಟರ್ ಆರ್ ಅ ಥಿಂಗ್ ಸ್ಟಾರ್ಟ್ಸ್ ಟು ಬಾಯ್ಲ್ಡ್, ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುವಂಥ ಪಾಯಿಂಟಿಗೆ ಏನಂತ ಹೇಳ್ತೀವಿ ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಮ್ಯಾಟರ್ ಆರ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ಥಿಂಗ್. ಸೊ ಈ ಡಿಗ್ರಿ ಸೆಲ್ಸಿಯಸ್ನ ಕೂಡ ನಾವು ಅಗೇನ್ ಏನು ಮಾಡ್ಬೋದು ಅಂತಂದರೆ ಕೆಲ್ವಿನಿಗೆ ಕನ್ವರ್ಟ್ ಮಾಡ್ಬೋದು. ಸೊ ವೈಲ್ ಆ್ಯಡಿಂಗ್ 273 + 100 ಡಿಗ್ರಿ ಸೆಲ್ಸಿಯಸ್, ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಇಸ್ ಕನ್ವರ್ಟೆಡ್ ಟು ಕೆಲ್ವಿನ್. ಸೊ ಆಸ್ ವಿ ಮೇಜರ್ ದ ಟೆಂಪ್ರೇಚರ್ ಇನ್ ಅ ಡಿಗ್ರಿ ಆರ್ ಅ ಕೆಲ್ವಿನ್. ಸೊ ಕೆಲ್ವಿನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಟೆಂಪ್ರೇಚರ್ನ SI ಯೂನಿಟನ್ನು ಬರಿತೀವಿ. ಸೊ ಆಸ್ ಐ ಟೋಲ್ಡ್ ಯು, ದ ಸಾಲಿಡ್ ಹಿಯರ್ ಐಸ್ ಈಸ್ ಕನ್ವರ್ಟಿಂಗ್ ಇಂಟು ಅ ವಾಟರ್. When we heat the ice,
ಇಟ್ ಸ್ಟಾರ್ಟ್ಸ್ ಟು ಕನ್ವರ್ಟ್ ಇಂಟು ವಾಟರ್. ಅಗೇನ್ ಹೀಟ್ ಮಾಡಿದ್ವಿ ಅಂತಂದ್ರೆ ಇದೇನಾಗುತ್ತೆ, ವಾಟರ್ ಇದ್ದಿದ್ದು ವಾಟರ್ ವೇಪರ್ ಆಗುತ್ತೆ. ಹೌದಾ? ಸೊ ಈ ವಾಟರ್ ವೇಪರನ್ನ ನಾವು ಕಲೆಕ್ಟ್ ಮಾಡಿ ಮತ್ತೆ ಕೂಲ್ ಮಾಡಿದ್ವಿ ಅಂತಂದರೆ, ಕೂಲ್ ಆದರೆ ಏನಾಗ್ತಿದೆ, ಅಗೇನ್ ಮತ್ತೆ ವಾಟರ್ ಆಗುತ್ತೆ. ಸೊ ವಾಟರ್ ಇರೋದು ಮತ್ತೆ ಕೂಲ್ ಮಾಡಿದ್ವಿ ಅಂತಂದರೆ ಐಸ್ ಆಗುತ್ತೆ. ಈಗ ನಾವು ಮನೆಯಲ್ಲಿ ಅನ್ನ ಮಾಡಬೇಕಾತಂದರೆ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿದ್ವಿ ಅಂತಂದ್ರೆ ಆ ನೀರನ್ನ ಸ್ವಲ್ಪ ತೆಗೆದು ನೋಡಿದ್ವಿ ಅಂತಂದ್ರೆ ಅದ್ರ ಮೇಲೆಲ್ಲ ಏನಿರ್ತಂದ್ರೆ ಕೆಳಗೆ ಪ್ಲೇಟ್ನಲ್ಲಿ ನೀರೆಲ್ಲ ಹತ್ಕೊಂಡಿರುತ್ತೆ. ಸೊ ಆ ನೀರು ಎದುರ್ದು ಅಂತಂದ್ರೆ ಆ ಒಂದು ನೀರನ್ನು ನಾವು ಅಕ್ಕಿ ತೊಳಿಬೇಕಾದ್ರೆ ಕುದೀತಿರ್ತದಲ್ವ, ಸೊ ಅದು ಏನಾಗುತ್ತೆ, ಪ್ಲೇಟ್ ಮುಚ್ಚಿದ್ವಿ ಅಂತಂದ್ರೆ ಅದು ಅಲ್ಲಿಂದ ಹೊರಗೆ ಹೋಗೋಕೆ ಆಗ್ಲಾರ್ದೇ ಏನಾಗ್ತಂದ್ರೆ ಆ ಎಲ್ಲ ವೇಪರ್ಸ್ಗಳೇನಾಗ್ತಾವೆ ಆ ಒಂದು ಪ್ಲೇಟಿಗೆ ಅಂಟ್ಕೊಳ್ತಾವೆ. ಹೌದಲ್ವಾ? ಸೊ ಅದನ್ನೇ ನಾವೇನು ಹೇಳ್ತೀವಿ ಅಂದ್ರೆ ವಾಟರ್ ವೇಪರನ್ನು ಏನಾಗ್ಬೋದು, ಅದಾಗೆ ವಾಟ್ರಿಗೆ ಕನ್ವರ್ಟ್ ಆಗುತ್ತೆ. ಸೊ this is about a effect of temperature. So now see the process of sublimation. So what is sublimation? So sublimation is a process in which a solid is directly converted into a hot gaseous form. So the change of states of matter from solid to gas, so without moving into a or without changing into a liquid state. ಸೊ ಇಲ್ಲಿ ಏನಾಗುತ್ತೆ ಸಬ್ಲಿಮೇಷನ್ ಪ್ರೊಸೆಸ್ನಲ್ಲಿ ಅಂದರೆ, ಸೊ ನಾವು ಯಾವುದಾದ್ರೂ ಒಂದು ಸಾಲಿಡ್ನಲ್ಲಿರುವಂಥದ್ದನ್ನು ಗ್ಯಾಸಸ್ಗೆ ಕನ್ವರ್ಟ್ ಮಾಡಿದ್ವಿ ಅಂತಂದರೆ ಅಲ್ಲೇನಾಗಂಗಿಲ್ಲ, ಅದು ಅಂದರೆ ಲಿಕ್ವಿಡ್ ಸ್ಟೇಟಿಗೆ ಹೋಗ್ಲಾರ್ದೇ ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಗ್ಯಾಸಸ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ಆ ಪ್ರೊಸೆಸ್ಸಿಗೆ ಏನಂತ ಹೇಳ್ತೀವಿ ಅಂದರೆ ದ್ಯಾಟ್ ಈಸ್ ಅ ಸಬ್ಲಿಮೇಷನ್. ಸೊ ಸಾಲಿಡಿಂದ ಏನಾಗುತ್ತೆ ಡೈರೆಕ್ಟ್ಲಿ ಇಟ್ ಕನ್ವರ್ಟ್ಸ್ ಇಟ್ ಇಂಟು ಅ ಗ್ಯಾಸಿಯಸ್ ಸ್ಟೇಟ್. ಸೊ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಅಮೋನಿಯಂ ಕ್ಲೋರೈಡ್. ಸೊ ಈ ಅಮೋನಿಯಂ ಕ್ಲೋರೈಡ್ನ ಒಂದು ಪಿಂಗಾಣಿ ಬಟ್ಲು ಅಂತ ಹೇಳ್ತೀವಲ್ಲ, ಚೈನಾ ಡಿಶ್. ಸೊ ಈ ಅಮೋನಿಯಂ ಕ್ಲೋರೈಡ್ನೆಲ್ಲ ಇದರಲ್ಲಿ ಹಾಕಿ, ಸೊ ಇದ್ರ ಮೇಲೆ ಒಂದು ಫನಲನ್ನು ಇಟ್ಟು, ಹೌದಾ, ಸೊ ಫನಲ್ ಇಟ್ಟು ಇದರ ಮೌತನ್ನು ಕ್ಲೋಸ್ ಮಾಡಿ, ಕಾಟನ್ನಿಂದ ಕ್ಲೋಸ್ ಮಾಡಿ ಇದನ್ನು ಹೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ, ಓಕೆ. ಸೊ ಫಸ್ಟ್ ಏನು ಮಾಡ್ತೀವಿ, ಒಂದು ಚೈನಾ ಡಿಶ್ ಒಳಗೆ ಅಮೋನಿಯಂ ಕ್ಲೋರೈಡನ್ನು ತೊಗೊಳ್ತೀವಿ. ಹೌದಾ? ಸೊ ಅಮೋನಿಯಂ ಕ್ಲೋರೈಡನ್ನು ತೊಗೊಂಡು ಅದ್ರ ಮೇಲೆ ಒಂದು ಫನಲನ್ನು ಹಾಕಿ ಅದ್ರ ಮೌತನ್ನು ಏನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡಿದ್ಮೇಲೆ ಇದನ್ನು ಹೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಸೊ ವೆನ್ ಇಟ್ ಸ್ಟಾರ್ಟ್ಸ್ ಟು ಹೀಟ್, ಅವಾಗ ಏನಾಗುತ್ತೆ, ಇದರಲ್ಲಿರ್ತಕ್ಕಂಥ ಅಮೋನಿಯಂ ಕ್ಲೋರೈಡ್ ಏನಾಗುತ್ತೆ ಇವಾಪರೇಟ್ ಆಗಲಿಕ್ಕೆ ಅಥವಾ ವೇಪರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದು? ಸೊ ಇದು ವೇಪರ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಏನಾಗುತ್ತೆ, ಇಲ್ಲಿ ಕಾಣಿಸ್ತಲ್ವ ವೇಪರ್ಸು. ಸೊ ಅಮೋನಿಯಂ ಕ್ಲೋರೈಡ್ ಏನಾಗುತ್ತೆ ಗ್ಯಾಸಸ್ ಫಾರ್ಮಿಗೆ ಕನ್ವರ್ಟ್ ಆಗಲಾರ್ದೇ ಏನಾಗುತ್ತೆ ಇನ್ನಾಗಿದು ವೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ವೇಪರ್ ಆಗಿ ಅಗೇನ್ ನೀವು ಅದನ್ನು ಕೂಲ್ ಮಾಡಿದ್ರಿ ಅಂತಂದರೆ, ಸೊ ಇಲ್ಲಿ ಏನಂತಂದರೆ ನಾವು ಅಮೋನಿಯಂ ಕ್ಲೋರೈಡ್ ಸಾಲಿಡಿಫೈ ಅಂದರೆ ಅದು ಯಾವ ರೀತಿ ಇಲ್ಲಿ ವೇಪರ್ಸ್ ಆಗಿ ಅಂಟ್ಕೊಂಡಿದೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಇದೇ ರೀತಿ ಸಬ್ಲಿಮೇಷನಲ್ಲಿ ಹೇಳಬೇಕು ಅಂತಂದರೆ ಸಾಲಿಡ್ ಇದ್ದಿದ್ದು ಡೈರೆಕ್ಟಾಗಿ ಗ್ಯಾಸಸ್ಸಿಗೆ ಕನ್ವರ್ಟ್ ಆಗೋದು ಅಂತಂದ್ರೆ, ಈಗ ನಾವು ಮನೆಯಲ್ಲಿ ರೂಮ್ ಫ್ರೆಶ್ನರ್ಸ್ ಅಂತ ಯೂಸ್ ಮಾಡ್ತೀವಲ್ವಾ, ಸೊ ಆ ರೂಮ್ ಫ್ರೆಶ್ನರ್ ಮೊದಲಿಗೆ ಏನಿರುತ್ತೆ ಪ್ಯಾಕ್ ಸಾಲಿಡ್ ಇರುತ್ತೆ. ಅದನ್ನು ನಾವು ಓಪನ್ ಮಾಡಿಬಿಟ್ವಿ ಅಂತಂದರೆ ಅದೇನಾಗುತ್ತೆ ಎಲ್ಲ ರೂಮ್ ಕಡೆಗೆ ಸ್ಪ್ರೆಡ್ ಆಗುತ್ತೆ, ಮೀನ್ಸ್ ಅದು ಕರಗ್ತಾ ಬರುತ್ತೆ. ಸೊ ಸಾಲಿಡ್ ಇದ್ದಿದ್ದು ಏನಾಗುತ್ತೆ ಅಲ್ಲಿ ಗ್ಯಾಸಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದೇ ರೀತಿ ಕರ್ಪೂರ ಅಂತ ಹೇಳ್ತೀವಿ. ಹೌದಾ? ಸೊ ಕರ್ಪೂರ ಆಗಿರ್ಬೋದು, ಅದನ್ನು ಕೂಡ ನಾವೇನಾದರೂ ಗಾಳಿಗೆ ಇಟ್ವಿ ಅಂತಂದರೆ ಅದು ಕೂಡ ಏನಾಗುತ್ತೆ ಲಿಕ್ವಿಡಿಗೆ ಕನ್ವರ್ಟ್ ಆಗಲಾರ್ದೇ ಏನಾಗುತ್ತೆ ಗ್ಯಾಸ್ನಲ್ಲಿ ವೇಪರ್ ಆಗಿ ಹೋಗಿಬಿಡುತ್ತೆ. ಅದೇ ರೀತಿ ನ್ಯಾಪ್ತಾಲಿನ್ ಬಾಲ್ಸ್ ಅಂತ ಹೇಳ್ತೀವಲ್ಲ ಡಾಂಬರ್ಗಳಿಗೆ, ಸೊ ಅವು ಏನಂತಂದ್ರೆ ಬಟ್ಟೆ ಮೇಲೆ ಯಾವುದೇ ಸ್ಮೆಲ್ ಆಗಬಾರ್ದು ಅಂತೇಳಿ ನಾವು ಇಡ್ತೀವಿ ಕಬೋರ್ಡ್ನಲ್ಲಿ. ಹೌದಾ? ಸೊ ಅದು ಕೂಡ ಏನಾಗುತ್ತೆ ಅಂದರೆ ವಿತೌಟ್ ಕನ್ವರ್ಟಿಂಗ್ ಇಂಟು ಲಿಕ್ವಿಡ್ ಸ್ಟೇಟ್, ಲಿಕ್ವಿಡಿಗೆ ಕನ್ವರ್ಟ್ ಆಗಲಾರ್ದೇ ಏನಾಗುತ್ತೆ ವೇಪರ್ ಆಗಿ ಹೋಗಿಬಿಡುತ್ತೆ. ಸೊ ದಿಸ್ ಈಸ್ ಅ ಪ್ರೊಸೆಸ್ ಆಫ್ ಸಬ್ಲಿಮೇಷನ್ ಹಿಯರ್. ಸೊ ಸಬ್ಲಿಮೇಷನ್ ಅಂದರೆ ಲಿಕ್ವಿಡಿಗೆ ಕನ್ವರ್ಟ್ ಆಗಲಾರ್ದೇ ಏನಾಗ್ತವೆ ಸಾಲಿಡ್ಗಳು ಗ್ಯಾಸಸ್ ಫಾರ್ಮಿಗೆ ಕನ್ವರ್ಟ್ ಆಗ್ತವೆ. ಸೊ ನೆಕ್ಸ್ಟ್ ಎಫೆಕ್ಟ್ ಆಫ್ ಚೇಂಜ್ ಆಫ್ ಪ್ರೆಷರ್. ಸೊ ನಾವು ಆಲ್ರೆಡಿ ಟೆಂಪ್ರೇಚರ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಹೌದಾ? ಟೆಂಪ್ರೇಚರ್ ಹೆಚ್ಚಾದಂಗೆಲ್ಲ ಏನಾಗುತ್ತೆ ಅಂದರೆ ಅದರಲ್ಲಿ ಆ ಒಂದು ಮ್ಯಾಟರ್ನಲ್ಲಿರ್ತಕ್ಕಂಥ ಪಾರ್ಟಿಕಲ್ಸ್ಗಳ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಗುತ್ತೆ. ಹೌದಾ? ಅವುಗಳ ಮೂಮೆಂಟ್ ಏನಾಗುತ್ತೆ ಇನ್ನೂ ಹೆಚ್ಚಾಗುತ್ತೆ. ಸೊ ಇದೇ ರೀತಿ ಪ್ರೆಷರ್ ಕೂಡ ಅಫೆಕ್ಟ್ ಆಗುತ್ತಾ ಮ್ಯಾಟರ್ಗೆ? ಎಸ್, ಪ್ರೆಷರ್ ಈಸ್ ಆಲ್ಸೋ ಅಫೆಕ್ಟ್ ಟು ಅ ಮ್ಯಾಟರ್. ಸೊ ಹೌ ಇಟ್ ಈಸ್. ಸೊ ನಾವು ಜಾಸ್ತಿ ಪ್ರೆಷರನ್ನು ಹಾಕಿದ್ವಿ ಅಂತಂದರೆ, ಹೌದಾ, ಜಾಸ್ತಿ ಪ್ರೆಷರನ್ನು ಹಾಕಿದಾಗ ಏನಾಗುತ್ತಾ ಆ ಒಂದು ಮ್ಯಾಟರ್ನಲ್ಲಿ ಇರ್ತಕ್ಕಂಥ ವಸ್ತುಗಳೇನಾಗ್ತವೆ ಪಾರ್ಟಿಕಲ್ಸ್ ಒಂದಕ್ಕೊಂದು ಕ್ಲೋಸ್ ಆಗಿ ಬರ್ತವೆ. ಹೌದಾ? ಸೊ ಈಗಿಲ್ಲಿ ಒಂದಿಷ್ಟು ಚೊಕ್ಪಿಸ್ಕದ. ಹೌದಾ? ಸೊ ಇದನ್ನು ನಾನೇನು ಮಾಡ್ಬೋದು ಅಂತಂದ್ರೆ ಇವಿಷ್ಟನ್ನು ಒಂದೇ ಮುಷ್ಟಿಯಲ್ಲಿ ಇಟ್ಕೋಬೋದು. ಅಂದರೆ ಜಾಸ್ತಿ ಪ್ರೆಷರನ್ನು ಹಾಕಿದಾಗ ಏನಾಗುತ್ತೆ ಅಂದರೆ ಇವುಗಳು ಕಾಂಪ್ರೆಸ್ ಆಗ್ತಾವೆ. ಹೌದಾ? ಇಟ್ ಈಸ್ ಈಸಿ ಟು ಕಾಂಪ್ರೆಸ್ ವೆನ್
ಅಂಡರ್ ಅ ಹೈ ಪ್ರೆಷರ್. ಸೊ ಇದೇ ರೀತಿ ಏನಂತಂದರೆ ನಾವು ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ನ, ಹೌದಾ, ಸೊ ಗ್ಯಾಸಿಯಸ್ ಫಾರ್ಮ್ನಲ್ಲಿರ್ತಕ್ಕಂಥ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ನ ವಿ ಸ್ಟೋರ್ಡ್ ಇಟ್ ಇನ್ ಅ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಂಡರ್ ಡಿಕ್ರೀಸಿಂಗ್ ಇನ್ ವಾಟ್ 1 atmospheric ಪ್ರೆಷರ್. ಸೊ ಪ್ರೆಷರನ್ನು ನಾವು 1 atmospheric ಡಿಕ್ರೀಸ್ ಮಾಡಿ ಇದನ್ನು ಏನು ಮಾಡ್ಬೋದು ಅಂತಂದ್ರೆ ಗ್ಯಾಸಿಸ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ನ ಏನು ಮಾಡ್ಬೋದು, ಸಾಲಿಡಾಗಿ ಕಾರ್ಬನ್ ಡೈಆಕ್ಸೈಡ್ ಆಗಿ ಸ್ಟೋರ್ ಮಾಡ್ಕೊಳ್ಬೋದು. ಸೊ ಈ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ನ ನಾವೇನು ಹೇಳ್ತೀವಿ ಅಂದ್ರೆ ದ್ಯಾಟ್ ಈಸ್ ಅ ಡ್ರೈ ಐಸ್, ಹೌದಾ. ಸೊ ಇದನ್ನೇನು ಮಾಡ್ಬೋದು, 1 atmospheric ಪ್ರೆಷರನ್ನು ರೆಡ್ಯೂಸ್ ಮಾಡಿ ಡಿಕ್ರೀಸ್ ಮಾಡಿ ಏನು ಮಾಡ್ಬೋದು ಅಂತಂದ್ರೆ ಇವುಗಳನ್ನು ನಾವೇನು ಮಾಡ್ಬೋದು, ಸೊ ಗ್ಯಾಸಿಯಸ್ ಕಾರ್ಬನ್ ಡೈಆಕ್ಸೈಡ್ನ ವಾಟ್ ವಿ ಸ್ಟೋರ್ಡ್ ಇನ್ ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ಆ ಫಾರ್ಮ್ನಲ್ಲಿ ನಾವೇನು ಮಾಡ್ಬೋದು, ಸ್ಟೋರನ್ನು ಮಾಡ್ಬೋದು. ಸೊ ಟೆಂಪ್ರೇಚರ್ನಲ್ಲಿ ನಾವು ಸ್ಟಡಿ ಮಾಡಿದ್ವಿ ಏನಂತಂದ್ರೆ, ಸೊ ಟೆಂಪ್ರೇಚರ್ ಇದ್ದಾಗ ಏನಾಗುತ್ತೆ, ಐಸ್ ಇರೋದು ಸಾಲಿಡ್ ಇರೋದು ಲಿಕ್ವಿಡಿಗೆ ಕನ್ವರ್ಟ್ ಆಗುತ್ತೆ. ಸೊ ಲಿಕ್ವಿಡನ್ನ ಇನ್ನೂ ಜಾಸ್ತಿ ಹೀಟ್ ಮಾಡಿದ್ವಿ ಅಂದರೆ ಗ್ಯಾಸಿಯಸ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಅದೇ ಗ್ಯಾಸಿಯಸ್ ಫಾರ್ಮನ್ನು ಮತ್ತೆ ಕೂಲ್ ಮಾಡಿದ್ರೆ ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇರೋದು ಮತ್ತು ಏನಾಗುತ್ತೆ, ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಒಂದು ಪ್ರೊಸೆಸ್ ಏನು ಹೇಳ್ತೀವಿ ಅಂದರೆ ದ ಇಂಟರ್ ಕನ್ವರ್ಷನ್ ಆಫ್ 3 states ಆಫ್ ಮ್ಯಾಟರ್. ಸೊ ಈ ಒಂದು ಇಂಟರ್ ಕನ್ವರ್ಷನಲ್ಲಿ ಏನಂತಂದ್ರೆ ಸಾಲಿಡು ಲಿಕ್ವಿಡಿಗೆ ಕನ್ವರ್ಟ್ ಆಗ್ಬೋದು ಅಂತಂದರೆ, ಸೊ ನಾವೇನು ಮಾಡ್ತೀವಿ, ನೀರಿನಲ್ಲಿ ಸಕ್ಕರೆ ಹಾಕ್ತೀವಿ, ಉಪ್ಪು ಹಾಕ್ತೀವಿ, ಹೌದಾ. ಸೊ ವೆನ್ ವಿ ಆಡ್ ಅ salt in a water, the water fuses with a salt. So solid into a liquid, the process is a fusion. And liquid to a gaseous, we heat the water, it converts into a gaseous state, means vaporization. So gaseous to a solid is, as we know, it is a sublimation. So the reverse process, so solid to a gaseous is a sublimation and gaseous to a solid is also sublimation. Then what about gaseous to a liquid? So gaseous ನಲ್ಲಿ ಇರುವಂಥದ್ದನ್ನು, ಗ್ಯಾಸ್ ಫಾರ್ಮ್ನಲ್ಲಿ ಇರುವಂಥದ್ದನ್ನು ನಾವು ಲಿಕ್ವಿಡಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಅಲ್ಲಿ ನಾವೇನು ಮಾಡ್ತೀವಿ, ಕಂಡೆನ್ಸೇಷನ್ ಮೀನ್ಸ್ ಆ ಒಂದು ಪಾರ್ಟಿಕಲ್ನ ಅಥವಾ ಒಂದು ಮ್ಯಾಟ್ರನ್ನ ಏನು ಮಾಡ್ತೀವಿ, ಕೂಲ್ ಮಾಡಿದಾಗ ಏನಾಗುತ್ತದೆ, ಲಿಕ್ವಿಡ್ ಸ್ಟೇಟಿಗೆ ಕನ್ವರ್ಟ್ ಆಗುತ್ತೆ. ಅದೇ ರೀತಿ ಲಿಕ್ವಿಡ್ ಇರೋದನ್ನು ಸಾಲಿಡಿಗೆ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾವೇನು ಮಾಡ್ತೀವಿ, ಫ್ರೀಜ್ ಮಾಡ್ತೀವಿ. ಅಂದರೆ ನಾವು ನೀರನ್ನು ಏನು ಮಾಡ್ತೀವಿ, ಫ್ರಿಜರ್ನಲ್ಲಿ ಇಟ್ಟಾಗ ಏನಾಗುತ್ತೆ, ಅದು ಐಸಾಗೆ ಕನ್ವರ್ಟ್ ಆಗುತ್ತೆ, ಹೌದಾ. ಅದೇ ರೀತಿ ಉಪ್ಪನ್ನು ನಾವು ಮಾಡ್ತೀವಿ, ಹೌದು. ಉಪ್ಪನ್ನು ಮಾಡಬೇಕಾದ್ರೆ ಏನು ಮಾಡ್ತೀವಿ, ಆ ಒಂದು ಉಪ್ಪಿನ ಅಂಶ ಇರ್ತಕ್ಕಂಥ ನೀರನ್ನ ಒಂದು ಏನು ಮಾಡ್ತಾರೆ, ಕಲೆಕ್ಟ್ ಮಾಡ್ಕೋತಾರೆ, ಹೌದು. ಅದರಲ್ಲಿರ್ತಕ್ಕಂಥ ನೀರು ಏನಾಗುತ್ತೆ, ಆವಿಯಾಗಿ ಹೋಗಿ ಏನಾಗುತ್ತೆ, ಅಲ್ಲಿ ಉಪ್ಪಿನ ಹರಳುಗಳು ಅಂದರೆ ಲಿಕ್ವಿಡ್ ಇರೋದೇನಾಗುತ್ತೆ, ಸಾಲಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಪ್ರೊಸೆಸ್ ಈಸ್ ಅ ಇಂಟರ್ ಕನ್ವರ್ಷನ್ ಆಫ್ 3 states ಆಫ್ ಮ್ಯಾಟರ್. ಸೊ ಅದೇ ರೀತಿ ಈಗ ನಮ್ಗೆ ಟೆಂಪ್ರೇಚರ್ ಎಫೆಕ್ಟ್ ಆಯಿತು ಅಂತ ಗೊತ್ತಾಯಿತು, ಪ್ರೆಷರ್ ಆಲ್ಸೋ ಏನಾಯ್ತಂದ್ರೆ ನಮ್ಗೆ ಈ 3 states ಆಫ್ ಮ್ಯಾಟರ್ನಲ್ಲಿ ಚೇಂಜಸ್ ಆಗೋದಕ್ಕೆ ಕಾರಣ ಅಂತ ಗೊತ್ತಾಯಿತು. ಅದೇ ರೀತಿ ಇವಾಪೊರೇಷನ್. ಸೊ ಇವಾಪೊರೇಷನ್ ಅಫೆಕ್ಟ್ ಆಗ್ಬೋದಾ, ಈಗ ನಾವು ಏನು ಮಾಡ್ತೀವಿ, ಬಟ್ಟೆಯನ್ನು ಒಣಗ್ಲಿಕ್ಕೆ ಹಾಕ್ತೀವಿ, ಹೌದಾ. ಸೊ ಬಟ್ಟೆನ ಒಣಗಕ್ಕೆ ಹಾಕಿದಾಗ ಅದರಲ್ಲಿ ನೀರು ಇರ್ತವೆ, ಹೌದಾ. ಸೊ ಆ ನೀರು ಎಲ್ಲಿ ಹೋಗುತ್ತೆ, ನಮ್ಮ ಸ್ವಲ್ಪ ಹೊತ್ತು ನೋಡಿದಾಗ ನಮ್ಮ ಬಟ್ಟೆ ಏನಾಗುತ್ತೆ, ಡ್ರೈ ಆಗಿರುತ್ತೆ. ಹಾಗಂದ್ರೆ ಆ ಬಟ್ಟೆಲಿರ್ತಕ್ಕಂಥ ನೀರು ಎಲ್ಲಿ ಹೋಗ್ತವೆ. ಸೊ ಇದಕ್ಕೆ ನಾವು ಹೇಳ್ತೀವಿ ಅಂದರೆ ಇವಾಪೊರೇಷನ್ ಮೀನ್ಸ್ ನಾವು ಒಂದು ಹಸಿ ಬಟ್ಟೆನ ಒಣಗಿ ಹಾಕಿದಾಗ ಅದರಲ್ಲಿರ್ತಕ್ಕಂಥ ನೀರು ಏನಾಗುತ್ತೆ, ಇವಾಪೊರೇಟ್ ಆಗಿ ಹೋಗುತ್ತೆ, ಹೌದಾ. ಸೊ ಇದಕ್ಕೆ ಹೇಳ್ತೀವಿ ನಾವು ಇವಾಪೊರೇಷನ್ ಮೀನ್ಸ್ ದ ಚೇಂಜ್ ಆಫ್ ಲಿಕ್ವಿಡ್ ಟು ವಾಟ್ ವೇಪರ್ ಸ್ಟೇಟ್. ಸೊ ಲಿಕ್ವಿಡ್ ಇರೋದೇನಾಗುತ್ತೆ, ವೇಪರ್ ಆಗುತ್ತೆ, ಆವಿಕರಣ ಅಂತ ಹೇಳ್ತೀವಿ. ಆವಿ ಆಗೋದೇನಂತಂದರೆ ಆ ಒಂದು ನೀರು ಆವಿ ಆಗೋದು, ಗಾಳಿ ಮೂಲಕ ಗಾಳಿಯೊಳಗೆ ಏನಾಗುತ್ತೆ ಆವಿ ಆಗೋದಕ್ಕೆ ಹೇಳ್ತೀವಿ ಅಂದರೆ ಸೊ ದ್ಯಾಟ್ ಈಸ್ ಅ ಇವಾಪೊರೇಷನ್. ಸೊ ಯಾವಾಗ ಆಗುತ್ತೆ, ಎಲ್ಲ ಟೆಂಪ್ರೇಚರ್ನಲ್ಲಿ ಆಗುತ್ತಾ, ಇಲ್ಲ. ಸೊ ಇಟ್ ಈಸ್ ಓನ್ಲಿ ಬಿಲೋ ಇಟ್ಸ್ ಟೆಂಪ್ರೇಚರ್. ಆ ಒಂದು ವಸ್ತುದು ಅಥವಾ ಮ್ಯಾಟರ್ದ ಟೆಂಪ್ರೇಚರ್ ಏನೈತಿ, ಬಾಯ್ಲಿಂಗ್ ಪಾಯಿಂಟ್ ಟೆಂಪ್ರೇಚರ್ ಏನೈತಿ, ಅದಕ್ಕಿಂತ ಮೇಲ್ಗಡೆ ಇದ್ದಾಗ, ಬಿಲೋ ಇದ್ದಾಗ ಏನಾಗುತ್ತೆ ಅಂದರೆ ಇವಾಪೊರೇಷನ್ ಪಾಸಿಬಲ್ ಐತಿ. ಸೊ ಇವಾಪೊರೇಷನ್ ಹೇಳಿದ್ವಲ್ಲ, ಸೊ ಚೇಂಜ್ ಇನ್ ಟು ಅ ಲಿಕ್ವಿಡ್ ಟು ಅ ವಾಟ್ ವೇಪರ್ ಸ್ಟೇಟ್. ವೇಪರ್ ಸ್ಟೇಟಿಗೆ ಕನ್ವರ್ಟ್ ಆಗಬೇಕಾದ್ರೆ ಏನಾಗುತ್ತೆ, ಬಿಲೋ ಇಟ್ಸ್ ವಾಟ್ ಬಾಯ್ಲಿಂಗ್ ಪಾಯಿಂಟ್ಗಿಂತ ಕೆಳಗಡೆ ಇದ್ದಾಗ ಅದು ಇವಾಪೊರೇಟ್ ಆಗುತ್ತೆ. ಸೊ ಅದೇ ರೀತಿ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಇವಾಪೊರೇಷನ್. ಸೊ ಈ ಒಂದು ವಾತಾವರಣದಲ್ಲಿ ಈಗ ನಾವು ಹೆಚ್ಚು ಬಿಸಿಲಿದ್ದಾಗ ಏನಾಗುತ್ತೆ, ಒಂದು ಬಕೆಟ್ನಲ್ಲಿ ನೀರಿಟ್ಟಾಗ ಅದೇನಾಗುತ್ತೆ, ಇವಾಪೊರೇಟ್ ಆಗಿ ಹೋಗ್ಬಿಡುತ್ತೆ ಅಲ್ವಾ. ಸೊ ಹಂಗಿದ್ರೆ ಎಲ್ಲದಕ್ಕೂ ಒಂದಿಷ್ಟು ರೀಸನ್ಸ್ ಇರ್ತವೆ ಅಲ್ವಾ. ಸೊ ಈಗ
ನೀರು ಇವಾಪರೇಟ್ ಆಗಬೇಕಾದ್ರೆ ಏನೇನು ಕಾರಣ ಇರ್ಬೋದು, ಹೌದಾ? ಸೊ ಈಗ ನಾವು ಒಂದು ಪ್ಲೇಟ್ನಲ್ಲಿ ಏನು ಮಾಡೋಣ, ಸ್ವಲ್ಪ ನೀರನ್ನು ಹಾಕಿಡೋಣ. ಅದೇ ರೀತಿ ಒಂದು ಗ್ಲಾಸ್ನಲ್ಲಿ ನೀರನ್ನು ಹಾಕಿ ಎರಡೂ ಏನು ಮಾಡೋಣ, ಒಂದೇ ಟೆಂಪ್ರೇಚರ್ ಒಂದೇ ವಾತಾವರಣದಲ್ಲಿ ಹೊರಗಡೆ ಇಟ್ವಿ ಅಂದ್ರೆ ಸೊ ಇದರಲ್ಲಿ ಇರ್ತಕ್ಕಂಥದ್ದು ಪ್ಲೇಟ್ನಲ್ಲಿರ್ತಕ್ಕಂಥ ನೀರು ಬೇಗನೆ ಇವಾಪರೇಟ್ ಆಗುತ್ತೆ. ಬಟ್ ಗ್ಲಾಸ್ನಲ್ಲಿರ್ತಕ್ಕಂಥ ನೀರು ಇವಾಪರೇಟ್ ಆಗಲಿಕ್ಕೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ಯಾಕೆ ಅಂತಂದರೆ, ಫಸ್ಟ್ ದ ಫ್ಯಾಕ್ಟರ್ ಈಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಸರ್ಫೇಸ್ ಏರಿಯಾ. ಸೊ ಒಂದು ಸರ್ಫೇಸ್ ಏರಿಯಾ ಹೆಚ್ಚಾಯಿತು ಅಂದರೆ, ಇಲ್ಲಿ ನೋಡಿ, ಒಂದು ಪ್ಲೇಟ್ನಲ್ಲಿ ಇರ್ತಕ್ಕಂಥ ಸರ್ಫೇಸ್ ಏರಿಯಾಕ್ಕೂ ಒಂದು ಗ್ಲಾಸಿನ ಸರ್ಫೇಸ್ ಏರಿಯಾಕ್ಕೂ ಡಿಫ್ರೆನ್ಸಸ್ ಐತಿ. ಸೊ ಸರ್ಫೇಸ್ ಏರಿಯಾ ಹೆಚ್ಚಾದಂಗೆಲ್ಲ ಏನಾಗುತ್ತೆ ಅಂದ್ರೆ ಇವಾಪರೇಷನ್ ಬೇಗನೆ ಆಗುತ್ತೆ. ಸೊ ಅದೇ ರೀತಿ ಆ್ಯಂಡ್ ಇನ್ಕ್ರೀಸ್ ಆಫ್ ಟೆಂಪ್ರೇಚರ್. ಸೊ ಟೆಂಪ್ರೇಚರ್ ಕೂಡ ಏನಾಗುತ್ತೆ, ಇವಾಪರೇಷನ್ ಆಗೋದಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ಯಾವ ರೀತಿ, ಈಗ ಟೆಂಪ್ರೇಚರ್ ಹೆಚ್ಚಾಯಿತು ಅಂದರೆ ಏನಾಗುತ್ತೆ, ನೀರೇನಾಗುತ್ತೆ ಇನ್ನೂ ಬೇಗನೆ ಹೆಚ್ಚಾಗುತ್ತೆ, ಇವಾಪರೇಟ್ ಆಗುತ್ತೆ. ಅದೇ ನಾವು ಬೇಸಿಗೆಯಲ್ಲಿ ಬಟ್ಟೆ ಒಣ ಹಾಕಿದಾಗ, ಮಳೆಗಾಲದಲ್ಲಿ ಬಟ್ಟೆ ಒಣ ಹಾಕಿದಾಗ ಯಾವ ಟೈಮ್ನಲ್ಲಿ ಬಟ್ಟೆ ಬೇಗ ಒಣಗ್ತಾವ, ಬೇಸಿಗೆಯಲ್ಲಿ ಅಲ್ವಾ? ಯಾಕಂದರೆ ಬೇಸಿಗೆ ಒಳಗೆ ಏನಿರುತ್ತೆ, ಟೆಂಪ್ರೇಚರ್ ಬಿಸಿಲು ಏನಾಗಿರುತ್ತೆ, ತಾಪ ಹೆಚ್ಚಾಗಿರುತ್ತೆ. ಸೊ ಬಿಸಿಲು ಹೆಚ್ಚಾದಾಗ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ನೀರು ಬೇಗನೆ ಇವಾಪರೇಟ್ ಆಗಿ ಹೋಗುತ್ತೆ. ಸೊ ಅದೇ ರೀತಿ ಡಿಕ್ರೀಸಸ್ ಇನ್ ಹ್ಯುಮಿಡಿಟಿ ಮೀನ್ಸ್ ಈಗ ಹೇಳಿದ್ನಲ್ವ, ಸೊ ಹ್ಯುಮಿಡಿಟಿ ತೇವಾಂಶ ಅಂತ ಹೇಳ್ತೀವಲ್ವ, ತೇವಾಂಶ ಏನಾಗಿತ್ತು ವಾತಾವರಣದಲ್ಲಿ ಹೆಚ್ಚಾಗಿತ್ತು ಅಂದರೆ ಇವಾಪರೇಷನ್ ಕಡಿಮೆ ಆಗುತ್ತೆ. ಸೊ ಈ ಒಂದು ಹ್ಯುಮಿಡಿಟಿ ತೇವಾಂಶ ಏನಾದರೂ ಕಡಿಮೆ ಇತ್ತು ಅಂದರೆ ಇವಾಪರೇಷನ್ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಡಿಕ್ರೀಸಸ್ ಇನ್ ವಾಟ್ ಹ್ಯುಮಿಡಿಟಿ, ಎಫೆಕ್ಟ್ ಆಫ್ ಅಫೆಕ್ಟಿಂಗ್ ಇವಾಪರೇಷನ್ ಈಸ್ ಇನ್ಕ್ರೀಸಸ್ ಆ್ಯಂಡ್ ಇನ್ಕ್ರೀಸ್ ಇನ್ ವಿಂಡ್ ಸ್ಪೀಡ್. ಸೊ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಅಂದರೂ ಕೂಡ ಏನಾಗುತ್ತೆ ಅಂದರೆ ಆ ಒಂದು ನೀರು ಅಥವಾ ಸಾಲಿಡ್ ಇರೋದೇನಾಗುತ್ತೆ, ಗ್ಯಾಸಸ್ಸಿಗೆ ಕನ್ವರ್ಟ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ದಿ 4 factors that affect the evaporation, which are those, an increase in ಸರ್ಫೇಸ್ ಏರಿಯಾ ಹೆಚ್ಚಾದಂಗೆಲ್ಲ ಏನಾಗುತ್ತೆ, ಇವಾಪರೇಷನ್ ಇನ್ನೂ ಬೇಗನೆ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ. ಆ್ಯಂಡ್ ಇನ್ಕ್ರೀಸಸ್ ಇನ್ ಟೆಂಪ್ರೇಚರ್ ಹೆಚ್ಚಾದಾಗಲೂ ಕೂಡ ಏನಾಗುತ್ತೆ, ಇವಾಪರೇಷನ್ ಬೇಗ ಆಗುತ್ತೆ. ಆ್ಯಂಡ್ ಡಿಕ್ರೀಸಸ್ ಇನ್ ಹ್ಯುಮಿಡಿಟಿ. ಸೊ ತೇವಾಂಶ ಏನಾದರೂ ಕಡಿಮೆ ಇತ್ತು ಅಂದರೆ, ಹೌದಾ? ಸೊ ತೇವಾಂಶ ಕಡಿಮೆ ಇದ್ದಾಗ ಏನಾಗುತ್ತೆ, ಇವಾಪರೇಷನ್ ಫಾಸ್ಟಾಗಿ ಆಗುತ್ತೆ. ಆ್ಯಂಡ್ ಇನ್ಕ್ರೀಸ್ ಇನ್ ವಿಂಡ್ ಸ್ಪೀಡ್. ಸೊ ಗಾಳಿ ಜೋರಾಗಿ ಬೀಸ್ತಾ ಇತ್ತು ಅಂದರೆ ಏನಾಗುತ್ತೆ, ಇವಾಪರೇಷನ್ ನೀರು ಆವಿ ಆಗೋದು ಏನಾಗುತ್ತೆ, ಇನ್ನೂ ಬೇಗನೆ ಆಗುತ್ತೆ. ಆ್ಯಂಡ್ ಸೊ ಈ ಎಲ್ಲಗಳು ಕೂಡ, ಈ ಎಲ್ಲ ಫ್ಯಾಕ್ಟರ್ಸ್ಗಳು ನಮಗೆ ಅಥವಾ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಸ್ತುಗಳ ಮೇಲೆ ಅಥವಾ ಇವಾಪರೇಷನ್ ಆಗೋದಕ್ಕೆ ಯಾವ ರೀತಿ ಹೆಲ್ಪ್ ಆಗ್ತಾವೆ? ಸೊ ಕಾಸಸ್ ಕೂಲಿಂಗ್ ದ ಇವಾಪರೇಷನ್. ಸೊ ಕಾಸಸ್ ಕೂಲಿಂಗ್ ದ ಇವಾಪರೇಷನ್, ಹೌ ಇಟ್ affects or how it causes. So the particles of a liquid absorb energy from the surface surrounding to regain the energy lost during energy. So ಈಗ ನಾವೇನು ಮಾಡ್ತೀವಿ ಅಂದ್ರೆ, ಒಂದು ಅಸಿಟೋನ್ ಅಂದರೆ ನಾವು ನೇಲ್ ಪಾಲಿಶ್ ರಿಮೂವರ್ನ ಕೈಗೆ ಅಪ್ಲೈ ಮಾಡ್ಕೋತೀವಲ್ವ. ಸೊ ಕೈಗೆ ಅಪ್ಲೈ ಮಾಡ್ಕೊಂಡಾಗ ಏನಾಗುತ್ತೆ, ಅದು ನಮಗೆ ಸ್ವಲ್ಪ ಕೂಲ್ನೆಸ್ಸನ್ನು ಕೊಡುತ್ತೆ, ಸ್ವಲ್ಪ ಕೈಗೆ ಏನಿಸುತ್ತೆ, ತಂಪು ಅನಿಸುತ್ತೆ. ಯಾಕಂದ್ರೆ ಅದೇನಂತಂದ್ರೆ, ಅದನ್ನು ನಾವು ಗಾಳಿಗೆ ಬಿಟ್ಟಾಗ ಏನಾಗುತ್ತೆ, ಅದು ತನ್ನ ಸರೌಂಡಿಂಗಲ್ಲಿ ಇರ್ತಕ್ಕಂಥ ಎನರ್ಜಿನ ಅಥವಾ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಎನರ್ಜಿನ ಎಬ್ಸರ್ವ್ ಮಾಡಿಕೊಂಡು ಅದೇನು ಮಾಡುತ್ತೆ, ಒಂದು ಪಾರ್ಟನ್ನು, ಯಾವ ಪಾರ್ಟಿಗೆ ನಾವು ನೇಲ್ ರಿಮೂವರ್ನ ಅಪ್ಲೈ ಮಾಡಿರ್ತೀವಿ ಆ ಒಂದು ಪಾರ್ಟ್ನ ಏನು ಮಾಡ್ತದೆ, ಕೂಲಾಗಿರಿಸುತ್ತೆ. ಅದೇ ರೀತಿ ನಾವು ಪರ್ಫ್ಯೂಮನ್ನು ಸ್ಪ್ರೇ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ, ಪರ್ಫ್ಯೂಮ್ ನಮ್ಮ ಬಾಡಿಯನ್ನು ಕೂಲಾಗಿ ಮಾಡುತ್ತೆ, ಹೌದಾ? ಸೊ ಕೂಲಾಗಿ ಮಾಡೋದಂದ್ರೆ ಏನು, ಅದು ಏನು ಮಾಡುತ್ತೆ, ನಮ್ಮ ಬಾಡಿಯಲ್ಲಿ ಇರ್ತಕ್ಕಂತಹ ಎನರ್ಜಿನ ಅಥವಾ ಟೆಂಪ್ರೇಚರ್ನ ಅಥವಾ ಸರೌಂಡಿಂಗಲ್ಲಿ ಸಿಗ್ತಕ್ಕಂಥ ಎನರ್ಜಿನ ತೊಗೊಂಡು ಅದು ಕೂಡ ಏನಾಗುತ್ತೆ ಅಂದ್ರೆ ನಮಗೆ ಕೂಲ್ನೆಸ್ಸಾಗಿ ಇರೋದಕ್ಕೆ ಸಹಾಯ ಮಾಡುತ್ತೆ. ಸೊ ಇದೇ ರೀತಿ AC ಎಲ್ಲ ವರ್ಕ್ ಆಗ್ತಾವಲ್ವ. ಸೊ ಇವು ಕೂಡ ಏನಾಗ್ತವೆ ಅಂದರೆ ನಮ್ಗೆ ಆಗಿನ ಮಟ್ಟಿಗೆ ಏನಂತಂದ್ರೆ ನಮಗೆ ಒಂದು ಕೂಲ್ನೆಸ್ಸನ್ನು ಕೊಡುವಂಥವು. ಅದೇ ರೀತಿ ಹೇಳಬೇಕಂದ್ರೆ, ಈಗ ನಾವೇನು ಮಾಡ್ತೀವಿ, ಬೇಸಿಗೆ ಒಳಗೆ ಕಾಟನ್ ಬಟ್ಟೆಗಳನ್ನ ಹೆಚ್ಚಾಗಿ ವೇರ್ ಮಾಡ್ತೀವಿ, ಹೌದಾ? ಯಾಕೆ ಹಾಕ್ತೀವಿ ಕಾಟನ್ ಬಟ್ಟೆಗಳನ್ನ? Why we wear cotton cloths in a summer season? So because ನಾವು ಏನು ಮಾಡ್ತೀವಿ, ಬೇಸಿಗೆಯಲ್ಲಿನೇ ಸ್ವಲ್ಪ ಬಿಸಿಲು ಹೆಚ್ಚಾಗಿರೋದ್ರಿಂದ ಜಾಸ್ತಿ ಏನಾಗುತ್ತೆ ಅಂದರೆ ಬೇವಿತೀವಿ, ಹೌದಾ? ಸ್ವೆಟ್ ಆಗೋದ್ರಿಂದ ಏನಾಗುತ್ತೆ, ಆ ಒಂದು ಕಾಟನ್ ಏನು ಮಾಡುತ್ತೆ ಅಂದ್ರೆ ಆ ಒಂದು ಸ್ವೆಟ್ಟನ್ನು ಹೀರ್ಕೊಂಡು, ಬೆವರನ್ನೆಲ್ಲ ಹೀರ್ಕೊಂಡು ಏನು ಮಾಡುತ್ತೆ, ನಮಗೆ ಫ್ರೆಶ್ನೆಸ್ಸನ್ನು ಕೊಡುತ್ತೆ, ಹೌದಾ? ಸೊ ಅದಕ್ಕೆ ಏನಂತಂದರೆ ಕಾಟನ್ ಬಟ್ಟೆಗಳನ್ನ ನಾವೇನು ಮಾಡ್ತೀವಿ, ಬೇಸಿಗೆಯಲ್ಲಿ ಜಾಸ್ತಿ ಉಪಯೋಗ ಮಾಡ್ತೀವಿ. ಸೊ ಕಾಟನ್ ಈಸ್ ಅ ಗುಡ್ ಅಬ್ಸರ್ಬರ್ ಆಫ್ ವೆಟ್, ಹೌದಾ? ವೆಟ್ ಅಂತ ತೇವಾಂಶವನ್ನು ಹೀರ್ಕೊಳ್ಳುತ್ತದೆ. ಸೊ ಅದೇ ರೀತಿ ಈಗ ನಾವೊಂದು
ಹೋಟೆಲ್ಗೆ ಹೋಗಿರ್ತೀವಿ ಹೌದಾ, ಅಲ್ಲಿ ನಾವು ಜ್ಯೂಸನ್ನು ಆರ್ಡ್ರ್ ಮಾಡಿದ್ವಿ ಅಂತಂದ್ರೆ ಅಥವಾ ಒಂದು ಐಸ್ ಕ್ಯೂಬನ್ನು ತೊಗೊಂಡ್ವಿ ಅಂತಂದ್ರೆ ಅದ್ರ ಸುತ್ತಲೂ ಅದು ಏನು ಮಾಡ್ತಾಯಿದ್ರೆ ಅದನ್ನು ತರಬೇಕಾದ್ರೆ ಅದ್ರ ಸುತ್ತಲೂ ಏನಾಗಿರುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಎಲ್ಲ ಹತ್ಕೊಂಡಿರ್ತಾವೆ. ಅದು ಯಾಕಾಗಿರುತ್ತೆ? ಸೊ ಅದು ಕೂಡ ಏನಂತಂದ್ರೆ, ಸೊ ದ್ಯಾಟ್ ಈಸ್ ಆಲ್ಸೋ ಕಾಸಸ್ ಆಫ್ ಅ ಇವಾಪರೇಷನ್. ಅದು ಕೂಡ ಏನಂತಂದ್ರೆ ಆ ಒಂದು ಬಾಟಲ್ ಅಥವಾ ಐಸ್ ಕ್ಯೂಬನ್ನ ನಾವು ಹೊರಗೆ ತೊಗೊಂಡ್ವಿ ಒಂದು ಗ್ಲಾಸ್ನಲ್ಲಿ ಅಂತಂದ್ರೆ ಅದೇನಾಗುತ್ತೆ, ಸರೌಂಡಿಂಗ್ನಲ್ಲಿ ಇರ್ತಕ್ಕಂಥ ಎನರ್ಜಿನ ವಾಟರ್ ಡ್ರಾಪ್ಲೆಟ್ಸನ್ನ ಏನು ಮಾಡ್ತಾ ಆ ಒಂದು ಎನರ್ಜಿನ ತೊಗೊಂಡು ಏನು ಮಾಡ್ತಂದ್ರೆ ಆ ಒಂದು ಗ್ಲಾಸಿನ ಸುತ್ತಲೂ ಏನಾಗ್ತಂದ್ರೆ ವಾಟರ್ ಡ್ರಾಪ್ಲೆಟ್ಸ್ಗಳನ್ನ ನಾವು ನೋಡ್ಬೋದು. ಸೊ ದಿಸ್ ಈಸ್ all about our matter in our surroundings. So in this chapter we discuss about our matter, physical nature of a matter, characteristics of matter and the three states of matter, differences between the three states of matter and evaporation, effect of temperature, effect of pressure, sublimation. So the atmospheric pressure, how it causes or how it affect the matter. So this is all about our chapter 1. So if you have any doubt, so please contact us. Thank you.